ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ನನ್ನ ಹೊಸ ವಿಡಿಯೋ ನೋಡ್ತಿರೋರಿಗೆ ಎಲ್ಲರಿಗೂ ಸ್ವಾಗತ. ಇದು ನಮ್ಮ ವೀಕೆಂಡ್ ಸ್ಟ್ರೀಟ್ ಫುಡ್ ಫೆಸ್ಟಿವಲ್ಗೆ ಹೋಗಿದ್ವಿ. ಜರ್ಮನಿಯಲ್ಲಿ ಹೇಗಿರುತ್ತೆ ಸ್ಟ್ರೀಟ್ ಫುಡ್ ಅನ್ನೋ ಬಗ್ಗೆ ಈ ವಿಡಿಯೋದಲ್ಲಿ ನೀವು ನೋಡ್ತೀರಾ. ಇಲ್ಲಿ ಡಿಫ್ರೆಂಟ್ ಕಲ್ಚರಲ್ ಮತ್ತು ಡಿಫ್ರೆಂಟ್ ಫುಡ್ ಸ್ಟಾಲ್ಸ್ನ ಆರ್ಗನೈಸ್ ಮಾಡಿರ್ತಾರೆ. ಎವ್ರಿ ಇಯರ್ ಸಮ್ಮರಲ್ಲಿ ಒನ್ಸ್ ಇನ್ ಎ ಇಯರ್ ಅಂತೂ ಈ ಸ್ಟ್ರೀಟ್ ಫುಡ್ ಇದ್ದೇ ಇರುತ್ತೆ. ಸೊ ಸ್ಟ್ರೀಟ್ ಫುಡ್ ಅಂದಮೇಲೆ ಏನಾದರೂ ಕ್ರಿಸ್ಪಿ ತಿನ್ನಬೇಕು ಅಂತ ಇದ್ದೇ ಇರುತ್ತಲ್ವ. ಸೊ ಕ್ರಿಸ್ಪಿ ಪೊಟ್ಯಾಟೋವನ್ನು ನಾವು ತೊಗೊಂಡಿದ್ವಿ. ನೋಡ್ಬೋದು ರಿಂಗ್ಸಲ್ಲಿ ಈ ಥರ ಇರುತ್ತೆ. ಸೊ ಟೇಸ್ಟಿ ಅಂತೂ ಸೂಪರ್ ಆಗಿರುತ್ತೆ. ಸೊ ಫ್ರೆಶ್ ಆಗಿ ಅಲ್ಲೇ ಮಾಡಿಕೊಡ್ತಾರೆ. ಸೊ ವೆದರ್ ಕೂಡ ಸಮ್ಮರ್ ಸ್ಟಾರ್ಟ್ ಆಗಿರೋದ್ರಿಂದ ಮಕ್ಕಳಿಗೆ ಕೂಡ ಆಡೋದಕ್ಕೆ ಎಲ್ಲ ಥರ ಗೇಮ್ಸ್ ಕೂಡ ಆರ್ಗನೈಸ್ ಮಾಡಿರ್ತಾರೆ. ಸೊ ಇಲ್ಲಿ ಬಂದುಬಿಟ್ಟು ಟಿಕೆಟ್ ಎಂಟ್ರಿ ಇರುತ್ತೆ. €3.50 ಪೇ ಮಾಡಬೇಕಾಗುತ್ತೆ. ಸೊ ಮಕ್ಕಳಿಗೂ ಕೂಡ ಎಂಟರ್ಟೈನ್ ಆಗಿರಲಿ ಅಂತ ಹೇಳಿಬಿಟ್ಟು ಇದೆಲ್ಲ ಗೇಮ್ಸ್ ಇರುತ್ತೆ. ಸೊ ಇದನ್ನು ನೋಡ್ತಾ ಇದ್ದರೆ ಏನು ಮಕ್ಕಳು ಬಿಡ್ತಾರಾ? ಸೊ ಅವರಿಗಂತೂ ಎಂಜಾಯ್ ಮಾಡಲೇಬೇಕಂತ ಇರುತ್ತೆ. ಹೊರಗಡೆ ಬಂದಾಗ ಅವರು ಕ್ರೇಜಿಯಾಗಿಯೇ ಆಟಾಡ್ತಾರೆ. ಇದು ಬಂದುಬಿಟ್ಟು ಇಟಾಲಿಯನ್ ಬರ್ಗರ್ ಮತ್ತು ಬಿಯರ್ನ ತೊಗೊಂಡಿದ್ವಿ. ಜರ್ಮನಿಯಲ್ಲಿ ನೀರಿಗಿಂತ ಹೊರಗಡೆ ರೆಸ್ಟೋರೆಂಟ್ಸಿಗೆ ಬಂದಾಗ ಬಿಯರ್ನೇ ಬೇವ್ರೇಜಸ್ ಯೂಸ್ ಮಾಡ್ತಾರೆ. ಸೊ ಅವು ಬಿಯರ್ಗಿಂತ ನೀರೇ ಕಾಸ್ಟ್ಲಿ ಆಗಿರೋದ್ರಿಂದ ಸೊ ಬಿಯರ್ ಮತ್ತು ಸಾಫ್ಟ್ ಡ್ರಿಂಕ್ಸ್ ಕಾಕ್ಟೇಲ್ಸ್ನ ಯೂಸ್ ಮಾಡೋದಕ್ಕೆ ಇಷ್ಟಪಡ್ತಾರೆ. ಹಾಗೆ ನೀವೆಲ್ಲ ರೆಸ್ಟೋರೆಂಟ್ಸಿಗೆ ಮತ್ತು ಔಟಿಂಗ್ ಹೋದಾಗ ಏನು ಬೇವ್ರೇಜಸ್ನ ತೊಗೊಳೋದಕ್ಕೆ ಇಷ್ಟಪಡ್ತೀರಾ ಕಮೆಂಟ್ಸಲ್ಲಿ ತಿಳಿಸಿ. ನೋಡ್ಬೋದು ಸಮ್ಮರ್ ಆಗಿರೋದ್ರಿಂದ ಸೊ ಎಲ್ಲರೂ ಹೊರಗಡೆ ಬರ್ತಾರೆ. ಎಲ್ಲರಿಗೂ ಕೂಡ ಕುತ್ಕೊಳೋದಕ್ಕೆ ಟೇಬಲ್ಸ್ ಹಾಕಿರ್ತಾರೆ. ಸೊ ಇಂಟ್ರೆಸ್ಟಿಂಗಾಗಿ ಅನಿಸುತ್ತೆ ಕುತ್ಕೊಂಡು ರಿಫ್ರೆಶಿಂಗಾಗಿ ನೇಚರಲ್ಲಿ ಕುತ್ಕೊಂಡ್ಬಿಟ್ಟು ಸ್ಟ್ರೀಟ್ ಫುಡ್ನ ಎಂಜಾಯ್ ಮಾಡೋದೇ ಖುಷಿಯಾಗಿರುತ್ತೆ. ಬಂದುಬಿಟ್ಟು ಪೀಫಂಡ್ ಅಂತ ಬಿಯರ್ ಗ್ಲಾಸ್ನ ಕೊಟ್ಟಿದ್ವಿ. ಹಾಗೆ ಮತ್ತು ಸ್ಟ್ರೀಟ್ ಫುಡ್ ಆದಮೇಲೆ ಐಸ್ ಕ್ರೀಮ್ ಅಂತೂ ಇದ್ದೇ ಇರುತ್ತೆ. ಸೊ ಇಲ್ಲಿ ಬಂದುಬಿಟ್ಟು ಸಾಫ್ಟಿ ಐಸ್ ಕ್ರೀಮ್ಸ್ ಇತ್ತು. ನಾನು ಸ್ಟ್ರಾಬೆರಿ ಮತ್ತು ವೆನಿಲಾ ಫ್ಲೇವರ್ ಒಂದು ತೊಗೊಂಡೆ. ಹಾಗೆ ಮತ್ತು ಚಾಕ್ಲೇಟ್ ಮತ್ತು ವೆನಿಲಾ ಫ್ಲೇವರ್. ಸೊ ಇಟ್ ವಾಸ್ ಟೇಸ್ಟಿ. ಮಕ್ಕಳಿಗೆ ಕೂಡ ಐಸ್ ಕ್ರೀಮ್ ಅಂದರೆ ದೇ ಲವ್ ಇಟ್. ಇದು ಬಂದುಬಿಟ್ಟು ಟರ್ಕಿಶ್ ಸ್ವೀಟ್ ಡೆಸರ್ಟ್ ಅಂತ ಹೇಳ್ಬೋದು. ಲಾಕ್ಮೆಟ್ಸ್ ಅಂತ. ಇದು ಸ್ಮಾಲ್ ಬಾಲ್ಸ್ ಆಗಿಬಿಟ್ಟು ಡೀಪ್ ಫ್ರೈ ಆಗಿ ಕರೆದಿರ್ತಾರೆ. ಅದರೊಳಗೆ ಇನ್ಸೈಡ್ ಫಿಲ್ಲಿಂಗ್ ಮಾಡಿಕೊಡ್ತಾರೆ. ವೈಟ್ ಚಾಕ್ಲೇಟ್ ಮತ್ತು ಡಾರ್ಕ್ ಚಾಕ್ಲೇಟ್ನ ನೀವು ಫಿಲ್ ಮಾಡ್ಕೋಬೋದು. ಆಮೇಲೆ ಅದ್ರ ಮೇಲೆ ಟಾಪಿಂಗ್ಸ್ ಮತ್ತು ಅದ್ರ ಜೊತೆ ಫ್ರೂಟ್ಸ್ನ ಕೂಡ ಫಿಲ್ಲಿಂಗಾಗಿ ಕೊಡ್ತಾರೆ. ನಾನು ಬನಾನಾ ಮತ್ತು ಪಿಸ್ತಾಶಿಯೋ ಟಾಪಿಂಗ್ಸ್ನ ತೊಗೊಂಡಿದ್ದೆ. ಟಾಪಿಂಗ್ಸ್ ಕೂಡ ನೋಡ್ಬೋದು ಎಲ್ಲ ವೆರೈಟೀಸ್ ಆಗಿರುತ್ತೆ. ಚಾಕ್ಲೇಟ್ಸ್, ಡ್ರೈ ಫ್ರೂಟ್ಸ್ ಕೂಡ ಇಟ್ಟಿರ್ತಾರೆ. ಏನು ಬೇಕಾದರೂ ಅದನ್ನು ನಾವು ಸೆಲೆಕ್ಟ್ ಮಾಡಿಬಿಟ್ಟು ಟಾಪಿಂಗ್ಸ್ನ ಹಾಕೋಬೋದು. ಇದು ಒನ್ ಬೈಟ್ ತಿಂತಾ ಇದ್ದರೆ ಫುಲ್ ಚಾಕ್ಲೇಟ್ ಆಗಿ ಫುಲ್ ಮೌತ್ ಫುಲ್ ಫಿಲ್ಲಿಂಗ್ ಆಗಿ ಅನಿಸುತ್ತೆ. ಸೊ ಇಂಟ್ರೆಸ್ಟಿಂಗ್ ಆಗಿತ್ತು ಇದನ್ನು ಟ್ರೈ ಮಾಡಿದ್ದು. Wie viel? 8 €. ಸೊ ಫೈನಲಿ ನೋಡ್ಬೋದು ಅದು ಈ ಥರ ಕಾಣಿಸುತ್ತೆ. ಸೊ ಇಂಟ್ರೆಸ್ಟಿಂಗ್ ಇದೆ ಅಲ್ವಾ? ಟೇಸ್ಟಿ ಕೂಡ ಅಷ್ಟೇ ಚೆನ್ನಾಗಿತ್ತು.
ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಹೇಗಿತ್ತು ಅಂತ. ಸೊ ನೆಕ್ಸ್ಟ್ ವಿಡಿಯೋ ಏನು ಮಾಡಬೇಕು ಅಂತ ಥಿಂಕ್ ಮಾಡಿಬಿಟ್ಟು ವಿಡಿಯೋನ ಶೇರ್ ಮಾಡ್ತೀನಿ. ಬಾಯ್ ಬಾಯ್.